ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮಾರ್ನಿಂಗ್ ಸ್ವಲ್ಪ ವಾಕಿಂಗ್ ಮಾಡಿ ಬೇಸಿಕ್ ಮಾರ್ನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ 11 ಗಂಟೆಗೆ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು ಮನೆ ಹತ್ತಿರ ಇರೋ ಒಂದು ಕಬ್ಬಿನ ಜ್ಯೂಸ್ ಕೊಡ್ಲಿಕ್ಕೆ ಹೋಗಿದ್ವಿ. ನೋಡ್ತಾ ಇದ್ರಲ್ಲ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಸೊ ಅವಳಿಗೆ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅಲ್ಲಿವರೆಗೂ ಜಸ್ಟ್ ವಾಕ್ ಮಾಡ್ಕೊಂಡು ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು. ಈಗ ಅಂದರೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ, ಸೊ ಹಾಗಾಗಿ ಕೂಲಾಗಿರೋ ಕಬ್ಬಿನ ಜ್ಯೂಸ್ ಕುಡಿದು ಹಾಗೆ ಬರ್ತಾ ಅವಳು ಮೊನ್ನೆಯಿಂದ ಅಂದರೆ 2 ದಿವಸದಿಂದ ಕೇಳ್ತಾ ಇದ್ಲು, ನನಗೆ ಮೆಹಂದಿ ಬೇಕು ಅಂತ. ಸೊ ಅವಳಿಗೊಂದು ಮೆಹಂದಿ ಕೋನ್, ಹಾಗೆಯೇ ನನ್ನ ಮಗನಿಗೆ ಒಂದು ಅಟ್ರ್ಯಾಕ್ಟಿವ್ ಆಗಿರುವಂಥ ಬಲೂನ್ನ ತೊಗೊಳ್ಬೇಕು ಅಂತ ಕೇಳಿದ್ವಿ. ಹೌದು, ಇದೆ ಬಲೂನು ಅಂತ ಅವ್ರು ಕೊಟ್ಟರು. ಸೊ ಮಕ್ಕಳಿಗೆ ಒಂದು ಅಟ್ರ್ಯಾಕ್ಟಿವ್ ಆಗಿರುವಂಥ ಕಲರ್ ಇರುವ ಬಲೂನ್ ಕಟ್ಟಿದರೆ ಅದು ನೋಡ್ತಾ ಇರ್ತಾರೆ. ಹಾಗೆ ಬರುವಾಗ ದಾರಿಯಲ್ಲಿ ನಮ್ಮನೆ ಹತ್ತಿರ ದೇವಸ್ಥಾನ ಇದೆ, ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಅಮ್ಮ ಸ್ವಾಮಿ ಅಂತ ಹೇಳಿದ್ಲು. ಆಯಿತು, ನಮಸ್ಕಾರ ಮಾಡ್ಕೊಂಡು ಬಾ ಅಂತ ಒಳಗೆ ಕಳಿಸಿ ನಾನು ವಿಡಿಯೋ ಮಾಡ್ತಾಯಿದ್ದೆ. ನೋಡ್ತಾ ಇದ್ರೆ ಕೈ ಮುಗಿದು ಆಮೇಲೆ ತುಳಸಿ ಮುಂದೆ ಸುತ್ತು ಬಂದು ಆಯಿತು ಅಂತ ಮನೆಗೆ ಹೋದ ತಕ್ಷಣ ಪುರ್ಸೊತ್ತಿರ್ದ ನನಗೆ ಮೆಹಂದಿ ಹಾಕು ಅಂತ. ನನಗೆ ಅಷ್ಟೊಂದೆಲ್ಲ ಚೆನ್ನಾಗಿ ಮೆಹಂದಿ ಹಾಕೋಕ್ಕೆ ಬರಲ್ಲ, ಬಟ್ ಬರೋ ಹಾಗೆ ನನಗೆ ಎಷ್ಟು ಬರುತ್ತೋ ಅಷ್ಟು ಮೆಹಂದಿ ಹಾಕಿದೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಕ್ಯೂಟ್. ಅವ್ಳಿಗೆ ಫುಲ್ಲು ಖುಷಿ ಆಯಿತು. ಅವಳ ಖುಷಿ ನೋಡೋಕ್ಕೆ ನಮಗೇನೆ ಎಷ್ಟೊಂದು ಅಂದರೆ ಖುಷಿ ಆಗುತ್ತೆ ಅಲ್ವಾ. ಮಕ್ಕಳಿಗೆ ಆಸೆ ಪಟ್ಟಿದ್ದೇನಾದರೂ ಸಿಕ್ಕಿದರೆ, ಅದು ಚಾಕ್ಲೇಟ್ ಇರಲಿ, ಏನೇ ಇರಲಿ, ಒಂದು ಹೊಸ ಡ್ರೆಸ್ ಅಂತ ಇರಲಿ, ಯಾವುದೋ ಒಂದು ಹೇರ್ ಬ್ಯಾಂಡ್, ಒಂದು ಕ್ಲಿಪ್ ಏನಾದರೂ ಇರಲಿ, ಅವಳಿಗಂದ್ರೆ ಫುಲ್ ಖುಷಿ ಆಯಿತು. ಅದೇ ದಿನ ನಮ್ಮ ಅತ್ತೆ ಹೇಳಿದರು, ಒಂದಷ್ಟು ಸೀರೆದು ಬಟ್ಟೆ ಇದೆ ಮತ್ತು ಶಾಲ್ಗಳಿದೆ, ಅದರಿಂದ ತಾರುಷಿಗೆ ಏನಾದರೂ ಡ್ರೆಸ್ ಹೊಲಿಯೋಣ ಅಂತ. ಸೊ ಹಾಗಾಗಿ ಅವತ್ತೊಂದು ಡ್ರೆಸ್ ಹೊಲಿಯೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಸೊ ನೋಡ್ತಾ ಇದ್ದೀರಲ್ಲ, ಇದು ಸ್ಟಿಚಿಂಗ್ ಅಥವಾ ಕಟ್ಟಿಂಗ್ ಪ್ರೋಸೆಸ್, ಅದನ್ನೆಲ್ಲ ಮಾಡಿ ಸ್ವಲ್ಪ ಹೊರಗಡೆ ನೋಡ್ತಾ ಇದ್ವಿ. ನಮ್ಮ ಹಸ್ಬೆಂಡ್ರು ನಾವು ಫಿಶನ್ನು ಈ ಥರ ಬುಟ್ಟಿಯಲ್ಲಿ ಇಟ್ಟಿದ್ದೀವಿ, ನಾರ್ಮಲ್ ಅಂದರೆ ನ್ಯಾಚುರಲ್ ಏರಲ್ಲೇ ಇರಲಿ ಅಂತ. ಅದಾದಮೇಲೆ ನೋಡಿದ್ವಿ, ನಾಯಿ ಯಾಕೋ ಸಡನ್ಲಿ ಬೊಗಳ್ತಾ ಇತ್ತು ಜೋರಾಗಿ. ಏನಿದು ಅಂತ ನಾನು, ನಮ್ಮ ಯಜಮಾನ್ರು ಎಲ್ಲ ನೋಡ್ತಾ ಇದ್ವಿ. ನೋಡೋಷ್ಟರಲ್ಲಿ ನಮ್ಮ ಮನೇಲಿ ಆವತ್ತೊಂದು ದೊಡ್ಡ ಹಾವು ಬಂದಿತ್ತು. ಮನೇಲಿ ಅಲ್ಲ, ನಮ್ಮ ತೋಟದಲ್ಲಿ. ಸೊ ನಿಮಗೂ ತೋರಿಸ್ಬೇಕು ಅಂತ ಸಡನ್ನಾಗಿ ಓಡೋಡೋಗಿ ಮೊಬೈಲ್ ತೊಗೊಂಡು ಬಂದೆ. ನೋಡ್ತಾ ಇದ್ದೀರಲ್ಲ, ಐ ಹೋಪ್ ನಿಮಗೆಲ್ರಿಗೂ ಕಾಣಿಸ್ತಾ ಇದೆ ಅನಿಸುತ್ತೆ. ಇದು ಕೆರೆ ಹಾವು, ಕೆರೆ ಅಂತ ನಾವಿಲ್ಲಿ ಕರಿತೀವಿ. ಇದಕ್ಕೆ ಯಾರೂ ಇಲ್ಲಿ ಹೆದರಲ್ಲ. ನಾನು ಫಸ್ಟ್ ಟೈಮ್ ಮದುವೆಯಾಗಿ ಬಂದಾಗ ತುಂಬ ಅಂದರೆ ತುಂಬ ಹೆದರಿದ್ದೆ. ಬಟ್ ಇಲ್ಲಿ ಯಾರು ಇದನ್ನು ಅಷ್ಟೊಂದು ಹಾವಂತ ಕನ್ಸಿಡರೇ ಮಾಡಲ್ಲ ಅಂದ್ಕೊಳ್ತೀನಿ. ಆ ಕೆರೆನಾ ಅಂತ ಸುಮ್ಮನಾಗಿ ಡ್ರೆಸ್ ಸ್ಟಿಚ್ ಮಾಡಿದರು ನಮ್ಮ ಅತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.